ಸಾಧನ ಪಾದದ ಸಾರಾಂಶ. ಜೀವಾತ್ಮ ಹಾಗೂ ಪರಮಾತ್ಮ ಇವುಗಳ ಅನನ್ಯತೆ, ಒಂದಾಗುವಿಕೆ, ಇದಕ್ಕಾಗಿ ಏನೇನು ಮಾಡಬೇಕು ಎಂಬುದನ್ನು ಹಿಂದಿನ ಪಾದದಲ್ಲಿ, ಅಂದರೆ ಮಹರ್ಷಿ ಪತಂಜಲಿಯವರು ಸಮಾಧಿ ಪಾದದಲ್ಲಿ ಆತ ಯೋಗಾನುಶಾಸನಂ ಎಂದು ಅನುಶಾಸನವನ್ನು, ವಿಧಿವಿಧಾನಗಳನ್ನು ವಿಧಿಸಿದ್ದಾರೆ. ಸಮಾಧಿ ಪಾದವನ್ನು ಪ್ರಾರಂಭ ಮಾಡಬೇಕಾದರೆ ಆ ನಂತರ ಈ ಅನುಶಾಸನವನ್ನು ವಿಧಿಸುತ್ತಿದ್ದೇನೆ ಎಂದು ಪ್ರಾರಂಭಿಸಿದ್ದಾರೆ. ಇಲ್ಲಿ ಸಾಧನ ಪಾದ, ಸಾಧನ ಎಂದರೆ ಸಲಕರಣೆ, ಟೂಲ್ಸ್. ಯೋಗ ಚಿತ್ತವೃತ್ತಿ ನಿರೋಧ. ಚಿತ್ತವೃತ್ತಿಗಳನ್ನು ನಿರೋಧ ಮಾಡಬೇಕಾದರೆ, ಕೈವಲ್ಯವನ್ನು ಪಡೆಯಬೇಕಾದರೆ ನಾವು ಯಾವ ಯಾವ ಸಲಕರಣೆಗಳನ್ನು, ಯಾವ ಯಾವ ಸಾಧನಗಳನ್ನು ಉಪಯೋಗ ಮಾಡಬೇಕಾಗುತ್ತದೆ ಎಂಬುದನ್ನು, ಯಾವ ಅನುಕ್ರಮದಲ್ಲಿ ಸಾಧನೆಗಳನ್ನು ಮಾಡಬೇಕಾಗುತ್ತದೆ ಎಂಬುದನ್ನು ಈ ಸಾಧನ ಪಾದದಲ್ಲಿ ಮಹರ್ಷಿ ಪತಂಜಲಿಯವರು ವಿವರಿಸಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ತಪಸ್ವಾಧ್ಯೇಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ತಪಸ್ಸು, ಸ್ವಾಧ್ಯಯ, ಈಶ್ವರ ಪ್ರಣಿಧಾನ ಇವು ಕ್ರಿಯಾಯೋಗ. ಈ ಪ್ರಯತ್ನಗಳನ್ನು, ಈ ಸಾಧನೆಗಳನ್ನು ಮಾಡಬೇಕಾಗುತ್ತದೆ ಎಂದು ಪ್ರಾರಂಭಿಸಿದ್ದಾರೆ. ತಪಸ್ಸು ಅಂದರೆ ನಮ್ಮಲ್ಲಿರುವಂತಹ ಪ್ರದೂಷಣೆಗಳನ್ನು ನಿವಾರಿಸಬೇಕಾದರೆ ಯಾವ ಯಾವ ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತದೋ ಅದು ತಪಸ್ಸು. ಸ್ವಾಧ್ಯಾಯ ಎಂದರೆ ನಮ್ಮ ಒಂದು ಅಧ್ಯಾಯ, ಅಂದರೆ ನಮ್ಮ ಶರೀರದ ಬಗ್ಗೆ ಆಗಲಿ, ನಮ್ಮ ಆತ್ಮದ ಬಗ್ಗೆ ಆಗಲಿ, ನಮ್ಮ ಜನ್ಮದ ಬಗ್ಗೆ ಆಗಲಿ ಸಂಪೂರ್ಣ ಮಾಹಿತಿಯನ್ನು ಅಧ್ಯಯನ ಮಾಡುವುದು ಸ್ವಾಧ್ಯಾಯ. ಈಶ್ವರ ಪ್ರಣಿಧಾನಾನಿ ಎಂದರೆ ಪರಮೇಶ್ವರನಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಹೊಂದುವುದು. ಈ ಎಲ್ಲ ಪ್ರಕ್ರಿಯೆಗಳಿಂದ ನಾವು ಸಾಧನೆಯನ್ನು ಮಾಡಬಹುದು ಎಂಬುದಾಗಿ ತಿಳಿಸಿರುತ್ತಾರೆ. ಈ ಕ್ರಮದಲ್ಲಿ ನಮಗೆ ಕೆಲವು ಸಾಧನೆಯನ್ನು ಮಾಡಬೇಕಾದರೆ ಸಮಾಧಿ ಸ್ಥಿತಿಯನ್ನು ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಕ್ಲೇಶಗಳು ಕ್ಷಯ ಹೊಂದುತ್ತದೆ ಎಂಬುದಾಗಿ 2ನೇ ಸೂತ್ರದಲ್ಲಿ ತಿಳಿಸಿರುತ್ತಾರೆ. ಕ್ಲೇಶಗಳು ಎಂದು ಬಂದಾಗ ಕ್ಲೇಶಗಳು ಯಾವುವು, ಅವು ಎಷ್ಟಿರುತ್ತವೆ ಎಂಬುದನ್ನು ಈ ಸಾಧನ ಪಾದದಲ್ಲಿ ತಿಳಿಸಿರುತ್ತಾರೆ. ನಮಗೆ ಉಂಟಾಗುವ ಎಲ್ಲಾ ಕ್ಲೇಶಗಳು ಈ 5 ಪಂಚಕ್ಲೇಶಗಳಲ್ಲಿ ಸೇರಿಕೊಳ್ಳುತ್ತದೆ. ಅವು ಯಾವುವೆಂದರೆ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನವೇಶ. ನಮ್ಮ ಎಲ್ಲಾ ದುಃಖಕ್ಕೆ ಕಾರಣ ಅವಿದ್ಯೆ. ಅವಿದ್ಯೆ ಎಂದರೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಎಂದರೆ ಯಾವುದು ಅನಿತ್ಯವೋ ಅದನ್ನು ನಿತ್ಯ ಎಂದುಕೊಳ್ಳುವುದು, ಯಾವುದು ದುಃಖವೋ ಅದನ್ನು ಸುಖ ಎಂದುಕೊಳ್ಳುವುದು, ಯಾವುದು ಅಹಿತವೋ ಅದನ್ನು ಹಿತ ಎಂದುಕೊಳ್ಳುವುದು. ಈ ರೀತಿ ತಪ್ಪಾದ ತಿಳುವಳಿಕೆಯಿಂದ ನಮಗೆ ದುಃಖ ಉಂಟಾಗುತ್ತದೆ. ಇದರಿಂದ ನಮಗೆ ನಾನು ನನ್ನದೇ ಎಂಬುವ ಅಹಂಕಾರವೂ ಕೂಡ ಬೆಳೆಯುತ್ತದೆ. ಇದು ಉತ್ತರವಾಗಿ ಒಂದಕ್ಕೊಂದು ಬಲವನ್ನು ಪಡಿಸುತ್ತಾ ಹೋಗುತ್ತದೆ ಎಂಬುದಾಗಿ ಈ ಸಾಧನ ಪಾದದಲ್ಲಿ ತಿಳಿಸಿರುತ್ತಾರೆ. ಅಂದರೆ ಎಲ್ಲವೂ ನನ್ನಿಂದಲೇ, ತನ್ನಿಂದಲೇ ಈ ಸೃಷ್ಟಿ, ಎಲ್ಲದಕ್ಕೂ ಕಾರಣ ತಾನೇ ಎಂದು ಅಹಂಕಾರವನ್ನು ಈ ಜೀವಾತ್ಮನು ಹೊಂದುತ್ತಾನೆ. ಅದಕ್ಕೆ ಅಸ್ಮಿತಾ ಎಂದು ಹೇಳಿರುತ್ತಾರೆ. ಅದೇ ರೀತಿ ಆಸೆಯೇ ದುಃಖಕ್ಕೆ ಕಾರಣ. ರಾಗ ಎಂಬುದು ಆಸೆ, ಆಸೆಯಿಂದಲೇ ಕ್ಲೇಶ. ದುಃಖದಿಂದ ದ್ವೇಷ ಉಂಟಾಗುತ್ತದೆ, ದ್ವೇಷದಿಂದಲೂ ಕೂಡ ದುಃಖ ಉಂಟಾಗುತ್ತದೆ. ಅದೇ ರೀತಿ ಅಭಿನವೇಶವೆಂದರೆ ಸಾವಿನ ನಂತರ ಜೀವಾತ್ಮನಿಗೆ ಯಾವ ಸ್ಥಿತಿ, ಯಾವ ವಿಧಿಯನ್ನು ಅವನು ಅನುಭವಿಸಬೇಕಾಗುತ್ತದೋ ಎಂಬುದರ ಬಗ್ಗೆ ತಿಳುವಳಿಕೆ ಇಲ್ಲದಿರುವ ಕಾರಣ ಸಾವಿನ ಬಗ್ಗೆ ಭಯ ಉಂಟಾಗುತ್ತದೆ. ಅಂದರೆ ಜೀವಾತ್ಮನಿಗೆ ಸಾವಿನ ನಂತರದ ಸ್ಥಿತಿಯು ಅರಿವಿಲ್ಲದ ಕಾರಣ ಸಾವಿನ ಬಗ್ಗೆ
ಭಯ ಉಂಟಾಗುತ್ತದೆ. ಅದಕ್ಕೆ ಅಭಿನವೇಶವೆಂದು ಹೇಳಿರುತ್ತಾರೆ. ಇವೆಲ್ಲವೂ ನಮ್ಮ ದುಃಖಕ್ಕೆ ಕಾರಣಗಳಾಗಿರುತ್ತದೆ. ಜೀವಾತ್ಮನು ಅಹಂಕಾರದಿಂದಾಗಿ, ಅವಿದ್ಯೆಯಿಂದಾಗಿ ಅನೇಕ ಕರ್ಮಗಳನ್ನು ಮಾಡುತ್ತಾ ಬರುತ್ತಾನೆ. ಇದರಲ್ಲಿ ಕೆಲವು ಪುಣ್ಯಕರ್ಮಗಳಾಗಿರುತ್ತವೆ, ಕೆಲವು ಪಾಪಕರ್ಮಗಳಾಗಿರುತ್ತವೆ. ಅವನ ಕರ್ಮಗಳಿಗನುಸಾರವಾಗಿ ಫಲಿತಾಂಶವಿರುತ್ತದೆ. ಅಂದರೆ ಅವನ ಕರ್ಮಗಳಿಗನುಸಾರವಾಗಿ ಅವನ ಜನ್ಮವೂ ಇರುತ್ತದೆ. ಅದಕ್ಕೆ ಅನುಗುಣವಾಗಿ ಅವನಿಗೆ ಜಾತಿ, ಆಯಸ್ಸು, ಭೋಗ ಅಂದರೆ ಸುಖ ಇರಬಹುದು, ದುಃಖ ಇರಬಹುದು. ಅವೆಲ್ಲ ಅವನು ಮಾಡಿರುವಂತಹ ಕರ್ಮಗಳ ಅನುಸಾರವಾಗಿಯೇ ಅವನಿಗೆ ಆಗುತ್ತದೆ. ಈ ಯೋಗ ಕ್ರಮವನ್ನು ಅನುಸರಿಸಿದರೆ ಅವನಿಗೆ ಉಂಟಾಗಬಹುದಾದಂತಹ ಮುಂದಿನ ಸ್ಥಿತಿಯನ್ನು ಅವನು ಗುರುತಿಸಿಕೊಂಡು ತಡೆ ಹಿಡಿಯಬಹುದಾಗಿದೆ. ಅಂದರೆ ಹೇಯಂ ದುಃಖಂ ಅನಾಗತಂ. ಅನಾಗತಂ ಅಂದರೆ ಇನ್ನು ಬಂದೇ ಇಲ್ಲದಂತಹ, ಆದರೆ ಬಂದೇ ತೀರುವ ಮುಂದಿನ ಜನ್ಮದಲ್ಲಿ ಅವನು ಅನುಭವಿಸಬೇಕಾದಂತಹ ಸ್ಥಿತಿಗಳನ್ನು ಅವನು ಗುರುತಿಸಿಕೊಂಡು ಅದನ್ನು ನಿವಾರಿಸಿಕೊಳ್ಳಬಹುದಾಗಿದೆ. ಅದನ್ನೇ ಹೇಯ ಎಂದು ಹೇಳಬಹುದಾಗಿದೆ. ಹೇಯ ಎಂದರೆ ತ್ಯಜಿಸಬೇಕಾದದ್ದು, ವರ್ಜಿಸಬೇಕಾದದ್ದು. ಇವುಗಳಿಗೆ ಕಾರಣವಾದದ್ದು ಹೇಯ ಹೇತು. ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಹಾನ. ಆ ಪರಿಹಾರ ಮಾರ್ಗಕ್ಕೆ ಹಾನೋಪಾಯವೆಂದು ಹೇಳಿರುತ್ತಾರೆ. ಇಲ್ಲಿ ಹಾನೋಪಾಯವೆಂದರೆ ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗವನ್ನು ಅಳವಡಿಸಿಕೊಂಡರೆ ಅವನಿಗೆ ದುಃಖವನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಈ ಅಷ್ಟಾಂಗ ಯೋಗವನ್ನು ಅನುಸರಿಸುವುದರಿಂದ ಅವನಲ್ಲಿ ಕ್ಲೇಶಗಳು, ಕರ್ಮಗಳು ನಷ್ಟವಾಗುತ್ತದೆ. ಜ್ಞಾನದೀಪ್ತಿಯು ಬೆಳಗುತ್ತದೆ. ಆದುದರಿಂದ ಈ ಅಷ್ಟಾಂಗ ಯೋಗ ಮಾರ್ಗವನ್ನು ಅನುಸರಿಸಬೇಕೆಂದು ಮಹರ್ಷಿ ಪತಂಜಲಿಯವರು ಹೇಳಿರುತ್ತಾರೆ. ಈ ಜ್ಞಾನದೀಪ್ತಿಗೆ ವಿವೇಕಾಖ್ಯಾತಿ ಎಂದು ಹೇಳಿರುತ್ತಾರೆ. ಈ ವಿವೇಕಾಖ್ಯಾತಿಯನ್ನು ತಲುಪಬೇಕಾದರೆ ಜೀವಾತ್ಮನು 7 ಸ್ತರಗಳನ್ನು ದಾಟಬೇಕಾಗುತ್ತದೆ. 7 ಪ್ರಜ್ಞಾಸ್ತರಗಳು. ಅಂದರೆ ಜಾಗೃತ ಪ್ರಜ್ಞೆ ಅಂದರೆ ವೇಕಿಂಗ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಸ್ವಪ್ನ ಪ್ರಜ್ಞೆ ಅಂದರೆ ಡ್ರೀಮಿಂಗ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಸುಷುಪ್ತಿ ಪ್ರಜ್ಞೆ ಅಂದರೆ ಸ್ಲೀಪಿಂಗ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. 4ನೇದು ತುರಿಯಾ ಪ್ರಜ್ಞೆ, ಟ್ರಾನ್ಸಿಡೆಂಟಲ್ ಕಾನ್ಷಿಯಸ್ನೆಸ್ ಅಂದರೆ ಆತ್ಮ ಪ್ರಜ್ಞೆ. 5ನೇದು ವಿಶ್ವ ಪ್ರಜ್ಞೆ ಅಂದರೆ ಕಾಸ್ಮಿಕ್ ಕಾನ್ಷಿಯಸ್ನೆಸ್. 6 ದೈವ ಪ್ರಜ್ಞೆ, ಡಿವೈನ್ ಕಾನ್ಷಿಯಸ್ನೆಸ್. 7 ಯುಕ್ತ ಪ್ರಜ್ಞೆ ಅಂದರೆ ಯೂನಿಟಿ ಕಾನ್ಷಿಯಸ್ನೆಸ್. ಈ 7 ಸ್ತರಗಳನ್ನು ಮುಟ್ಟಿ ಅದನ್ನು ದಾಟಿ ಕೈವಲ್ಯವನ್ನು ಪಡೆಯಬೇಕಾಗುತ್ತದೆ. ಈ ಅಷ್ಟಾಂಗ ಯೋಗವನ್ನು ಅಳವಡಿಸಿಕೊಳ್ಳುವುದರಿಂದ ಅವನಿಗೆ ಅಶುದ್ಧಿ ಕ್ಷಯ ಅಂದರೆ ಎಲ್ಲ ಪ್ರದೂಷಣೆಗಳ ಕ್ಷಯವಾಗಿ ಅವನಲ್ಲಿ ಜ್ಞಾನದೀಪ್ತಿಯು ಬೆಳಗುತ್ತದೆ. ಈ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂದು 8 ಅಂಗಗಳಿವೆ. ಯಮ ಎಂದರೆ ಸಾಮಾಜಿಕ ಶಿಸ್ತು. ನಿಯಮ ಎಂದರೆ ವೈಯಕ್ತಿಕವಾದ ಶಿಸ್ತು. ಯಮದಲ್ಲಿ 5 ಉಪವಿಧಿಗಳಿದ್ದಾವೆ. ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ನಿಯಮದಲ್ಲಿ ಶೌಚ, ತಪಸ್ವ, ಸಂತೋಷ, ಈಶ್ವರ ಪ್ರಣಿಧಾನ ಇವು ಉಪವಿಧಿಗಳಾಗಿದೆ. ಇವೆಲ್ಲವನ್ನು ಯೋಗ ಸಾಧಕನು ಅಳವಡಿಸಿಕೊಂಡು ಬರಬೇಕಾಗುತ್ತದೆ. ಇದರಿಂದ ಈ ಶಿಸ್ತು ಕ್ರಮವನ್ನು ಅಳವಡಿಸಿಕೊಳ್ಳುವುದರಿಂದ ಅವನಿಗೆ ಪಾಪ ಸಂಚಯವಾಗುವುದಿಲ್ಲ. ಪಾಪ ಸಂಚಯವಾಗದೇ ಇರುವುದರಿಂದ ಅವನ ಕರ್ಮಗಳ ಶುದ್ಧಿಯಾಗುತ್ತದೆ, ಪ್ರದೂಷಣೆಗಳ ಶುದ್ಧಿಯಾಗುತ್ತದೆ.
ಆ ನಂತರ ಆಸನ. ಆಸನ ಅಂದರೆ ದೃಢವಾಗಿ ತತ್ರ ಸ್ಥಿರ ಸುಖಂ ಆಸನಂ. ಈ ಕೈವಲ್ಯ ಪಡೆಯಲು ಅವನು ಧ್ಯಾನಾಸಕ್ತನಾದಾಗ ಸ್ಥಿರವಾದ ಸುಖವಾದ ಆಸನವನ್ನು ಅವನು ಕೈಗೊಳ್ಳಬೇಕಾಗುತ್ತದೆ. ಇದರಿಂದ ಅವನಿಗೆ ಚಿಂತನಾ ಪ್ರವಾಹವು, ಏಕಾಗ್ರ ಚಿತ್ತವು ಅಳವಡಿಸಿಕೊಳ್ಳಲು ಸುಲಭವಾಗುತ್ತದೆ. ಪ್ರಾಣಾಯಾಮದಿಂದ ಅವನ ಉಸಿರಾಟದ ಕ್ರಿಯೆಯು ಉನ್ನತವಾಗುತ್ತದೆ. ಪ್ರಾಣ ಎಂದರೆ ಉಸಿರು. ಇದರಿಂದ ದಶಪ್ರಾಣಗಳ ಶುದ್ಧಿಯಾಗುತ್ತದೆ. ಅಲ್ಲದೆ ಮುಖ್ಯವಾದ ಹೃದಯ, ಮೆದುಳು ಈ ಅಂಗಗಳಿಗೆ ಆಮ್ಲಜನಕದ ಪೂರೈಕೆ ಆಗುತ್ತದೆ. ಇದರಲ್ಲೂ ಮಹರ್ಷಿ ಪತಂಜಲಿಯವರು ಅನೇಕ ವಿಧಗಳನ್ನು ತಿಳಿಸಿರುತ್ತಾರೆ. ಯಮ ನಿಯಮಗಳನ್ನು ಅನುಸರಿಸಬೇಕಾದರೆ ಈ ವಿಧಿವಿಧಾನಗಳು ದೇಶ, ಕಾಲ, ಸಮಯ, ಆಯಸ್ಸು, ಲಿಂಗ, ಜಾತಿ ಇವೆಲ್ಲವುಗಳಿಗೂ ಒಂದೇ ರೀತಿಯಾದಂತಹ ವಿಧಿವಿಧಾನಗಳನ್ನು ಅನುಸರಿಸಬೇಕೆಂದು ಮಹರ್ಷಿ ಪತಂಜಲಿಯವರು ಹೇಳಿರುತ್ತಾರೆ. ಇದಕ್ಕೆ ಸಾರ್ವಭೌಮತ್ವ ಎಂದು ಹೇಳಬಹುದಾಗಿದೆ. ಇದನ್ನೇ ಮಹಾವ್ರತವೆಂದು ಹೇಳಿರುತ್ತಾರೆ. ಇದರಲ್ಲಿ ಯಾವುದೇ ಭೇದಗಳಿಲ್ಲ. ಎಲ್ಲರೂ ಒಂದೇ ರೀತಿಯಾದಂತಹ ವಿಧಿವಿಧಾನಗಳನ್ನು ಪಾಲಿಸಬೇಕಾಗುತ್ತದೆ. ಈ ವಿಧಿವಿಧಾನಗಳನ್ನು ಪಾಲಿಸಬೇಕಾದಂತಹ ಸಂದರ್ಭದಲ್ಲಿ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಕೆಲವೊಮ್ಮೆ ಪ್ರತಿಪಕ್ಷವಾಗಿ ನಿಲ್ಲಬೇಕಾಗುತ್ತದೆ. ಎಂದರೆ ಕೆಲವೊಂದು ಸಮಯದಲ್ಲಿ ಈ ನಿಯಮಗಳನ್ನು ಪಾಲಿಸುವ ಸಂದರ್ಭದಲ್ಲಿ ಕೆಲವು ಸಲ ವಿರುದ್ಧ ಪಕ್ಷವನ್ನು ನಾವು ನಿಲ್ಲಬೇಕಾಗುತ್ತದೆ. ಅಂತಹ ಸಮಯದಲ್ಲಿ ಗುರುಮುಖೇನ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿದುಕೊಂಡು ವಿರುದ್ಧ ಪಕ್ಷವಾದರೂ ಸರಿ ಅವನ ನಿಲುಮೆಯನ್ನು ಬದಲಾಯಿಸಬಾರದೆಂದು ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದರೆ ವಿತರ್ಕ ಭಾವನೆ ಪ್ರತಿಪಕ್ಷ ಭಾವನಂ. ಅಂದರೆ ಈ ಸೂತ್ರ, ಈ ನಿಯಮಗಳನ್ನು ಪಾಲಿಸಬೇಕಾದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ನಿಲ್ಲಬೇಕಾಗುತ್ತದೆ. ಅದೇ ರೀತಿ ಕೆಲವು ಹಿಂಸಾದಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅದು ಮೃದು, ಮಧ್ಯಮ, ಅಧಿಮಾತ್ರ ಎಂದು 3 ವಿಧವಾಗಿ ಆಗುತ್ತದೆ. ಅಂದರೆ ಸ್ವಲ್ಪವೇ ಹಿಂಸೆ ಆಗುವಂತಹದ್ದು ಮೃದು, ಅರ್ಧ ಮನಸ್ಸಿನಿಂದ ಮಾಡುವಂತಹ ಕೆಲಸಗಳಿಗೆ ಮಧ್ಯಮ ಗತಿಯನ್ನು ಹೊಂದಿರುತ್ತದೆ. ದುಷ್ಟ ಬುದ್ಧಿಯಿಂದ ದುಷ್ಟಾಚರಣೆಯಿಂದ ಮಾಡಿದಂತಹ ಕೃತ್ಯಗಳು ಅಧಿಮಾತ್ರ ಗತಿಯಲ್ಲಿ ಇರುತ್ತದೆ. ಈ ಹಿಂಸಾದಯಗಳು ಕೃತ, ಕಾರಿಕ, ಅನುಮೋದಯ ಎಂದು 3 ವಿಭಾಗಗಳಾಗಿಯೂ ಅದನ್ನು ವಿಂಗಡಿಸಿರುತ್ತಾರೆ. ಕೃತ ಎಂದರೆ ತಾನೇ ಮಾಡಿರುವುದು, ಕಾರಿಕ ಅಂದರೆ ಬೇರೆಯವರಿಂದ ಮಾಡಿಸಿರುವಂತಹ ಹಿಂಸಾದಯಗಳು, ಅನುಮೋದಿತ ಅಂದರೆ ಬೇರೆಯವರು ಹಿಂಸೆ ಮಾಡಿರುವುದನ್ನು ಅದನ್ನು ಸಮರ್ಥನೆ ಮಾಡುವುದು ಕೂಡ ತಪ್ಪು. ಈ ಕೆಲಸಗಳನ್ನು ಲೋಭ, ಕ್ರೋಧ, ಮೋಹ ಪೂರಿತವಾಗಿ ಈ ಕೆಲಸಗಳು ಆಗುತ್ತವೆ. ಅಂದರೆ ತನ್ನ ಒಂದು ಸ್ವ ಇಚ್ಛೆಯಿಂದ ತನ್ನ ಲಾಭಕ್ಕಾಗಿ ಮಾಡಿರುವಂಥದ್ದು ಲೋಭ. ಕ್ರೋಧ ಎಂದರೆ ಬೇರೆಯವರನ್ನು ದ್ವೇಷ ಮಾಡುವುದರಿಂದ, ಅವರಿಗೆ ತೊಂದರೆ ಮಾಡುವುದರಿಂದ ಮಾಡುವಂತಹ ಕೃತ್ಯಗಳು ಕ್ರೋಧದಿಂದ ಉಂಟಾಗುತ್ತದೆ. ಇನ್ನೂ ಕೆಲವು ಸತಿ, ಸುತ, ಸಕರ ಪ್ರೀತಿಗಾಗಿ ಮಾಡುವಂತಹ ಕೃತ್ಯಗಳು ಮೋಹದಿಂದ ಆಗಿರುತ್ತವೆ. ಇವೆಲ್ಲವುಗಳು ಅದರದೇ ಆದಂತಹ ಪ್ರತಿಫಲವನ್ನು ಕೊಡುತ್ತದೆ. ಅದರ ಗತಿಯ ಮೇಲೆ ಈ ವಿಧಿವಿಧಾನಗಳು ಅಂದರೆ ಕೃತ, ಕಾರಿತ, ಅನುಮೋದಿತ ಇವುಗಳ ಮೇಲೆ ವಿಭಾಗಗಳಾಗಿ ಅವುಗಳಿಗೆ ತಕ್ಕಂತೆ ಪ್ರತಿಫಲಗಳು ಆಗುತ್ತದೆ. ಈ ಯಮ ಮತ್ತು ನಿಯಮ ಇವುಗಳ
ಇವುಗಳನ್ನು ಪಾಲಿಸಬೇಕಾದಾಗ ಅದರಿಂದ ಸಿಗುವ ಲಾಭಗಳನ್ನು ಪ್ರತಿಯೊಂದನ್ನು ಸೂತ್ರದ ಮೂಲಕ ಮಹರ್ಷಿ ಪತಂಜಲಿಯವರು ಈ ಮುಂದೆ ತಿಳಿಸಿರುತ್ತಾರೆ. ಅಹಿಂಸೆಯಿಂದ ವೈರತ್ಯಾಗ ಅಂದರೆ ನಾವು ಕೌಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಯಾರಿಗೂ ಹಿಂಸೆ ಮಾಡದೇ ಇದ್ದರೆ, ಯಾರಿಗೂ ತೊಂದರೆ ಮಾಡದೇ ಇದ್ದರೆ ನಮಗೆ ಅಲ್ಲಿ ಯಾವುದೇ ರೀತಿಯ ವೈರತ್ವವು ಇರುವುದಿಲ್ಲ. ಎಲ್ಲರೊಡನೆ ಸ್ನೇಹದಿಂದ ಇರಬಹುದಾಗಿದೆ. ಹಾಗಾಗಿ ಅಹಿಂಸೆಯಿಂದ ವೈರತ್ಯಾಗವಾಗುತ್ತದೆ. ಸತ್ಯದಿಂದ ನಮಗೆ ನಾವು ಏನು ಬಯಸುವೆವೋ, ನಮ್ಮ ಯಾವ ಪ್ರಯತ್ನ ಇದೆಯೋ ಅದಕ್ಕೆ ಪಡೆಯಬೇಕಾದಂತಹ ಫಲವು ಸಿಕ್ಕೇ ಸಿಗುತ್ತದೆ. ಆಸ್ತೇಯ ಎಂದರೆ ಆಸ್ತೇಯವನ್ನು ಅನುಸರಿಸುವುದರಿಂದ ನಮಗೆ ಬೇಕಾದ ಜೀವನ ಮೌಲ್ಯಗಳು ಸಿಗುತ್ತದೆ. ಅಂದರೆ ಜೀವನದ ರತ್ನಗಳು ಸಿಗುತ್ತದೆ ಎಂದು ತಿಳಿಸಿರುತ್ತಾರೆ. ಬ್ರಹ್ಮಚರ್ಯವನ್ನು ಪಾಲಿಸಿದರೆ ವೀರ್ಯ ಲಾಭ ಅಂದರೆ ಎಲ್ಲ ರೀತಿಯ ಶಕ್ತಿಗಳು ಬರುತ್ತದೆ. ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿಯು ನಮಗೆ ದೊರಕುತ್ತದೆ. ಅಪರಿಗ್ರಹ ಎಂದರೆ ಬೇರೆ ವಸ್ತುಗಳನ್ನು ಬೇರೆಯವರಿಂದ ಯಾವುದೇ ವಿಧಿವಿಧಾನಗಳು ಯಾವುದನ್ನು ನಾವು ಬಯಸದೇ ಇದ್ದರೆ ನಮಗೆ ಜನ್ಮ ಕಥಾ ಸಂಬೋಧ ಅಂದರೆ ನಾವು ಯಾತಕ್ಕಾಗಿ ಹುಟ್ಟಿದ್ದೀವಿ, ನಮ್ಮ ಜನ್ಮದ ಬಗ್ಗೆ, ಹಿಂದಿನ ಜನ್ಮದ ಬಗ್ಗೆ, ಮುಂದೆ ಆಗುವ ಜನ್ಮದ ಬಗ್ಗೆ ನಮಗೆ ಅರಿವಾಗುತ್ತದೆ. ಅದೇ ರೀತಿ ಶುಚಿ ನಿಯಮದಲ್ಲಿ ಶೌಚದಿಂದ ಸತ್ವಶುದ್ಧಿ ಆಗುತ್ತದೆ. ಸಂತೋಷದಿಂದ ಸುಖ ಸಿಗುತ್ತದೆ. ತಪಸ್ಸಿನಿಂದ ಕಾಯಸಿದ್ಧಿ, ಇಂದ್ರಿಯ ಸಿದ್ಧಿ ಹಾಗೂ ಎಲ್ಲ ಅಶುದ್ಧಿಗಳ ಕ್ಷಯ ಆಗುತ್ತದೆ. ಸ್ವಾಧ್ಯಾಯದಿಂದ ನಮಗೆ ಇಷ್ಟ ದೇವತೆಯ ಸಂಪ್ರಯೋಗವಾಗುತ್ತದೆ. ಈಶ್ವರ ಪ್ರಣಿಧಾನದಿಂದ ಸಮಾಧಿ ಸ್ಥಿತಿಗೆ ನಾವು ಹೋಗಲು ಅವಕಾಶವಾಗುತ್ತದೆ. ಇದಕ್ಕಾಗಿ ನಾವು ಧ್ಯಾನ ಮಾಡಬೇಕಾಗುತ್ತದೆ. ಧ್ಯಾನ ಮಾಡುವಾಗ ಸ್ಥಿರವಾದ ಸುಖವಾದ ಆಸನವನ್ನು ನಾವು ಅನುಸರಿಸಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನಮಗೆ ಇರುವಂತಹ ಎಲ್ಲ ದ್ವಂದ್ವಗಳು ನಾಶವಾಗುತ್ತದೆ. ಇನ್ನು ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಅಂತರ್ಕುಂಭಕ, ಬಾಹ್ಯಕುಂಭಕದ ಬಗ್ಗೆ ಹೇಳಿರುತ್ತಾರೆ. ಉಸಿರನ್ನು ಒಳಗೆ ತೆಗೆದುಕೊಂಡು ದೀರ್ಘಕಾಲದವರೆಗೆ ಒಳಗೆ ಇಟ್ಟುಕೊಂಡರೆ ಅದು ಅಂತರ್ಕುಂಭಕವಾಗುತ್ತದೆ. ಉಸಿರನ್ನು ಬಿಟ್ಟಾಗ ಉಸಿರನ್ನು ಹೊರಗೆ ಬಿಟ್ಟಾದ ಮೇಲೆ ಒಳಗೆ ತೆಗೆದುಕೊಳ್ಳುವ ಮುಂಚೆ ಉಸಿರನ್ನು ಹೊರಗೆ ತಡೆ ಹಿಡಿಯುವುದು ಬಾಹ್ಯಕುಂಭಕವಾಗಿರುತ್ತದೆ. ಈ ರೀತಿ ಬಾಹ್ಯಕುಂಭಕವನ್ನು ಮಾಡಿದಾಗ ಒಳಗೆ ಆಮ್ಲಜನಕದ ಹಸಿವು ಹೆಚ್ಚಾಗುತ್ತದೆ. ನಂತರ ನಾವು ಒಳಗೆ ಉಸಿರನ್ನು ತೆಗೆದುಕೊಂಡಾಗ ಅಂತರ್ಕುಂಭಕ ಮಾಡಿದಾಗ ಆ ಆಮ್ಲಜನಕದ ಉಪಯೋಗವು ಹೃದಯಕ್ಕೆ ಮತ್ತು ಮಿದುಳಿಗೆ ಒಳ್ಳೆಯ ರೀತಿಯಲ್ಲಿ ಆಗುತ್ತದೆ. ಇದರಿಂದ 72,000 ನಾಡಿಗಳು ಶುದ್ಧಿಯಾಗುತ್ತದೆ. ದಶಪ್ರಾಣಗಳು ಕೂಡ ಶುದ್ಧಿಯಾಗುತ್ತದೆ. ಅವುಗಳ ಶಕ್ತಿಯು ಹೆಚ್ಚುತ್ತದೆ. ಇದರಿಂದ ಜೀವಾತ್ಮನಿಗೆ ಅಂತಃಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಧಾರಣೆ ಮಾಡುವಂತಹ ಶಕ್ತಿಯು ಏಕಾಗ್ರ ಚಿತ್ತವು ಉಂಟಾಗುತ್ತದೆ. ಏಕಾಗ್ರ ಚಿತ್ತದಿಂದ ಮನಸ್ಸು, ಇಂದ್ರಿಯಗಳು ವಶದಲ್ಲಿ ಬರುತ್ತದೆ. ಯಾವಾಗ ಇಂದ್ರಿಯ ಜಯವಾಗುತ್ತದೋ, ಏಕಾಗ್ರ ಚಿತ್ತವಾಗುತ್ತದೋ ಆಗ ಎಲ್ಲ ಅಶುದ್ಧಿಗಳ ಕ್ಷಯವಾಗುತ್ತದೆ, ಆವರಣಗಳ ಕ್ಷಯವಾಗುತ್ತದೆ. ಆಗ ಪ್ರಜ್ಞೆ, ಬೆಳಕು ಕಾಣಸಿಗುತ್ತದೆ.
ಯಾವಾಗ ಇಂದ್ರಿಯಗಳ ಒಡೆತನ ಬರುತ್ತದೋ ಆಗ ಜೀವಾತ್ಮನಿಗೆ ಕೈವಲ್ಯವನ್ನು ಪಡೆಯುವಂತಹ ಯೋಗ್ಯತೆಯು ಬರುತ್ತದೆ ಎಂಬುದಾಗಿ ಈ ಸಾಧನ ಪಾದದಲ್ಲಿ ಮಹರ್ಷಿ ಪತಂಜಲಿಯವರು ಸಂಪೂರ್ಣವಾಗಿ ವಿವರಣೆ ನೀಡಿರುತ್ತಾರೆ.